ಮಾಡುವಂಥ ಕಾಲದಲ್ಲಿ ದೇಶದ ಇಂಟ್ರೆಸ್ಟ್ ಇರಬೇಕು. ನಾವು ತಮಗೆಲ್ಲ ಗೊತ್ತಿದೆ, UPA ಸರ್ಕಾರದಲ್ಲಿ ನಾನು ಕೂಡ ಮಂತ್ರಿ ಇದ್ದೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿ ತರಬೇಕಾದ್ರೆ ನಮಗೆ ಆ ದಿನ ಆ ಕೆಲಸವನ್ನು ಮಾಡಬೇಕಾದ್ರೆ ಈ ದೇಶದಲ್ಲಿ ಬಿಲೋ ಪಾವರ್ಟಿ ಲೈನ್ ಇರೋರು 35ರಿಂದ 37% ಇದ್ದಾರೆ. ಇವರಿಗೆ ಭೂಮಿ ಇಲ್ಲ, ಹೊಲ ಇಲ್ಲ, ಗದ್ದೆ ಇಲ್ಲ, ಬೆಳಗಾದರೆ ಕೂಲಿಗೆ ಹೋಗಬೇಕು, ಜೀವನ ಮಾಡೋಕ್ಕೆ ದಾರಿ ಇಲ್ಲ ಅನ್ನೋ ದೃಷ್ಟಿಯಿಂದ ಇವರು ಹಸಿವಿನಲ್ಲಿ ಮಲಗಬಾರದು ಅಂಥೇಳಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದು ಕಂಪಲ್ಸರಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಬಿಲೋ ಪಾವರ್ಟಿ ಲೈನ್ ಇರೋ ಎಲ್ಲ ಕುಟುಂಬಗಳಿಗೂ ಕೂಡ ಅಕ್ಕಿಯನ್ನು ಕೊಡುವಂಥ ಕಾನೂನು ತಂದಿದ್ದು ನಾವು. ತದನಂತರ ಬಂದ ಸರ್ಕಾರ ನಡೆಸ್ಕೊಂಡ್ಬಂದಿದೆ. ಅಂದರೆ ಈ ಕಮಿಟ್ಮೆಂಟು ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅನ್ನೋದನ್ನು ತಮಗೆ ಮನವರಿಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೆಳಗ್ಗೆ ಹೇಳ್ತಾನೆ ಕೂಲಿ ಕಾರ್ಮಿಕನು, ಅವನಿಗೆ ಕೃಷಿ ಕಾರ್ಮಿಕನಾಗಿರ್ತಾನೆ. ಒಂದು ಕಡೆ ನೀರಿರೋದಿಲ್ಲ, ಬೇಸಿಗೆಯಲ್ಲಿ ಒಂದು ಕಡೆ ಬೆಳೆ ಹಾಕೋದಕ್ಕೆ ಅವಕಾಶ ಇರಲ್ಲ ರೈತನಿಗೆ. ಇವನು ಬೆಳಗಾದರೆ ಮತ್ತೆ ಜೀವನ ಮಾಡಬೇಕಾದ್ರೆ ದಾರಿ. ಅದಕ್ಕೆ ಒಂದು ಹೊಸ ಕಾನೂನು ಅಂತಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಇವರಿಗೆಲ್ರಿಗೂ ಕೆಲಸ ಕೊಡಬೇಕು. 1 ವಾರದೊಳಗಡೆ ನೀವು ಕೆಲಸ ಕೊಡೋಕ್ಕಾಗದಿದ್ರೆ ದಿನನಿತ್ಯ ಭತ್ಯವನ್ನು 100 ರೂಪಾಯಿ ಕೊಡಬೇಕಂತ ಅಂದು ಮಾಡಿದ್ದು. 2013ರಲ್ಲಿ 100ರಿಂದ 150 ಕೊಡಬೇಕಂತೇಳಿ ಮಾಡಿದಂಥದ್ದು ಕಾಂಗ್ರೆಸ್ UPA ಸರ್ಕಾರ ಅನ್ನೋದನ್ನು ತಮಗೆ ಮನವರಿಕೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಅದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ಡಿಮ್ಯಾಂಡ್ ಬಂತು, 5 kg ಅಕ್ಕಿ ಸಾಕಾಗ್ತಿಲ್ಲ, ನಾವು ಬಡವರಿದ್ದೀವಿ, ಕುಟುಂಬ ದೊಡ್ಡದಿರ್ತದೆ. ಅದಕ್ಕೆ ಅವರೇನು ಮಾಡಿದ್ರು, 7 kg ಅಕ್ಕಿಯನ್ನು ಮಾಡಿ. ಆ 7 kg ಮಾಡಿದ ಮೇಲೆ ಮತ್ತೆ ನಮ್ಮ ಸರ್ಕಾರ ಇರದೇ ಹೋಯಿತು. ಸಮ್ಮಿಶ್ರ ಸರ್ಕಾರ ಬಂದಂಥ ಕಾಲದಲ್ಲಿ ಹಾಗೂ ಕೂಡ ನಮ್ಮ ಸರ್ಕಾರಕ್ಕೆ ತೊಂದರೆ ಆಗಿ ಕಡೆಗೆ BJPಯವರು ಆಡಳಿತ ಬಂದಾಗ ಆ 7 kgಯನ್ನು 5 kg 6 kg ಇಳಿಸಿದರು. ತದನಂತರ ಅವತ್ತು ಆಶ್ವಾಸನೆ ಕೊಟ್ಟರು ಸಿದ್ದರಾಮಯ್ಯನವರು, ನಾನು 10 kg ಕೊಡ್ತೀನಿ ಅಂತ. 10 kg ಕೊಡ್ತೀನಿ ಅಂತ ಹೇಳಿದ ಮೇಲೆ ಇಷ್ಟುವರೆಗೂ ಅದರ ಕತೆ ಹೇಳಿದ್ದೀನಿ. ಅದಾಗದಕ್ಕೆ ಹಣವನ್ನು ಕೊಡಿ, ಇವತ್ತು ಹಣ ಕೊಡ್ತಾಯಿದ್ದೀವಿ, ಸಕಾಲಕ್ಕೆ ಹಣವನ್ನು ತಲುಪಿಸ್ತಾ ಇದ್ದೀವಿ. 5 kg ಅಕ್ಕಿ ಜೊತೆಗೆ 170 ರೂಪಾಯಿ ಕೂಡ ಈಗ ಕೊಡ್ತಾ ಇದ್ದೀವಿ. ಇದು 4-5 ಕಾರ್ಯಕ್ರಮಗಳು ಕೂಡ ನಿಮಗೆಲ್ಲ ಗೊತ್ತಿದೆ. ತದನಂತರ ಇವತ್ತು ಈ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಒಂದು ತೀರ್ಮಾನಕ್ಕೆ ಬಂದಿದೆ. ಒಂದು ಕಡೆ ತೆಲಂಗಾಣದಲ್ಲಿ ಕೂಡ ಇಂಥದ್ದೇ ಕಾರ್ಯಕ್ರಮವನ್ನು ಕೊಟ್ಟು ಅಲ್ಲಿ ಸರ್ಕಾರ ರಚನೆ ರೇವಂತ್ ರೆಡ್ಡಿ ಅವರ ನಾಯಕತ್ವದಲ್ಲಿ ಮಾಡಲಿಕ್ಕೆ ಅವಕಾಶ ಆಯಿತು. ಅಂದರೆ ಈ ದೇಶದಲ್ಲಿ ಬಡವರಿದ್ದಾರೆ, ಎಲ್ಲ ವರ್ಗದಲ್ಲಿ ಬಡವರಿದ್ದಾರೆ. ಅವ್ರಿಗೆ ಭೂಮಿ ಇರೋದಿಲ್ಲ, ಬೇರೆ ಸೌಲಭ್ಯಗಳಿರೋದಿಲ್ಲ. ಅವರೆಲ್ಲ ಜೀವನ ಮಾಡಬೇಕಾದ್ರೆ ಅವರಿಗೆ ನಾವು ಸವಲತ್ತು ಮಾಡಬೇಕು, ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಅವರು ಮುಂದೆ ಬರಬೇಕು ಅನ್ನೋದಕ್ಕೆ ಈ ಚಿಂತನೆಯನ್ನು ನಾವು ಮಾಡಿದ್ವಿ. ಅದಾದ ಮೇಲೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಒಂದು ಮ್ಯಾನಿಫೆಸ್ಟೋನ ಹೊರಡಿಸಿದ್ದಾರೆ, ನೀವು ನೋಡಿದ್ದೀವಿ. ಇದು ರಾಷ್ಟ್ರ ವ್ಯಾಪ್ತಿಯನ್ನು ಕೊಡಬೇಕು. ಸುಮಾರು ಬಿಲೋ ಪಾವರ್ಟಿ ಲೈನು 37ರಿಂದ 40%. ಇವತ್ತಿನ್ನೂ BJP ಸರ್ಕಾರ ಬಂದ ಮೇಲೆ ಬಿಲೋ ಪಾವರ್ಟಿ ಲೈನ್ ಜಾಸ್ತಿ ಆಯ್ತಾ ಬಿಟ್ಟರೆ ಕಡಿಮೆ ಆಗಲಿ. ನನಗೆ ಸೆನ್ಸಸ್ ಗೊತ್ತಿದೆ, 2013 2014 ಇದು ಎಷ್ಟಿತ್ತಂದರೆ 37 ಪಾಯಿಂಟ್ ಇತ್ತು. ಇವತ್ತು 40ಕ್ಕೂ ಮೇಲೆ ಹೋಗಿದೆ. ಅಂದರೆ ಬಡವರಾಗ್ತಾ ಇದ್ದಾರೆ, ಸಿರಿವಂತರಾಗ್ತಾ ಇದ್ದಾರೆ ಈ BJP ಸರ್ಕಾರದಲ್ಲಿ. ಸುಮಾರು ಇಷ್ಟು ಜನಕ್ಕೂ ಕೂಡ ಈ ಭಾರತ ದೇಶದಲ್ಲಿ ನಾವೆಲ್ಲರಿಗೂ ಕೂಡ ಕಾಪಾಡಬೇಕು ಅಂತೇಳಿ ಈ ಪ್ರಣಾಳಿಕೆಯಲ್ಲಿ ಒಂದು ಬಹಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ತೀರ್ಮಾನಿಸಿದೆ. ಈ ದೇಶದ ಬೆನ್ನೆಲುಬಾದಂಥ ರೈತ ಕಾರ್ಮಿಕರು, ರೈತರು ಅನ್ನದಾತರು, ಅವರೇ ರಕ್ಷಣೆ ಮಾಡಬೇಕು. ನಮ್ಮ ಸರ್ಕಾರ UPA ಸರ್ಕಾರ ಇದ್ದಾಗ ತಮಗೆ ಗೊತ್ತಿದ್ದೆ 72,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ. 4 ಕೋಟಿ ಕುಟುಂಬಗಳಿಗೆ ಕಣ್ಣೀರು ಒರೆಸಿ ಅವರನ್ನು ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿ ಪೂರಾ ಮಾಫಿ ಮಾಡಿದ್ವಿ. ತದನಂತರ ಇಲ್ಲಿವರೆಗೂ ಕೂಡ BJP ಸರ್ಕಾರ ಅಂತಹ ಒಂದು ನಿರ್ಣಯವನ್ನು ಮಾಡಲಿಕ್ಕೆ ಆಗಲಿಲ್ಲ. ಈ ದೇಶದಲ್ಲಿ ಸುಮಾರು 70-75 ಭಾಗ ಇರುವ ರೈತ ಕಾರ್ಮಿಕರನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿ. ಅದಕ್ಕೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಒಂದು ನಿರ್ಣಯಕ್ಕೆ ಬರ್ತದೆ, ಈ ರಾಷ್ಟ್ರದಲ್ಲಿ
ಈ ಅನ್ನದಾತರ ಅಂತ ರೈತರನ್ನ ನಾವು ಉಳಿಸಬೇಕಾದ್ರೆ ಸಾಲ ಪೂರ್ತಿ ಮನ್ನಾ ಮಾಡಬೇಕು ಅನ್ನೋದು ಒಂದು ಘೋಷಣೆ ಮಾಡಿದ್ದೀವಿ. ಮತ್ತು ಸ್ವಾಮಿನಾಥನ್ ಕಮಿಟಿ ಆಗಿಂದಾಗಿ ಅವರು ಏನು ನಿರ್ಣಯ ಮಾಡಿದ್ದಾರೆ, ಯಾವ ರೀತಿ ಸಾಲ ಮನ್ನಾ ಮಾಡಬೇಕು, ಗೊಬ್ಬರದ ರೇಟ್ ಕಡಿಮೆ ಮಾಡಬೇಕು, ಕೀಟನಾಶಕ ಕಡಿಮೆ ಮಾಡಬೇಕು, ಅವೆಲ್ಲಕ್ಕಿಂತ ಮುಖ್ಯವಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸು ಗೋಧಿ ಆಗಲಿ, ಭತ್ತ ಆಗಲಿ, ರಾಗಿ ಆಗಲಿ, ಅದು ಅವನಿಗೆ ಆದಾಯ ಬರುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಏನು ಸ್ವಾಮಿನಾಥನ್ ಕಮಿಟಿ ಮಾಡಿತ್ತು, ನಾವು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ರಾಗಿಗೆ ಇವತ್ತು ನಾನೇ ಅದರ ಜವಾಬ್ದಾರಿ ಹೊತ್ತಿರೋನು 3,846 ರೂಪಾಯಿ ಒಂದು ಕ್ವಿಂಟಾಲ್ ಕೊಡ್ತಾ ಇದ್ದೀವಿ. ಜೋಳಕ್ಕೆ 3,200 ಕೊಡ್ತಾ ಇದ್ದೀವಿ. ಇದು ನಾವು ತೆಗೆದುಕೊಂಡಂಥ ತೀರ್ಮಾನ. ಈ ಋಣಮಾಫಿ ಮಾಡೋದರಲ್ಲಿ ಸಂಪೂರ್ಣವಾಗಿ ವಿಫಲವಾಯಿತು. ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಮೊಟ್ಟ ಮೊದಲನೇದಾಗಿ ರೈತರ ಸಾಲ ಮನ್ನಾ ಮಾಡಲೇಬೇಕು ಅಂತ ಒಂದು ತೀರ್ಮಾನ. ಈ ಬಿಲೋ ಪಾವರ್ಟಿ ಲೈನ್ ಎಷ್ಟು ಜನ ಮಹಿಳೆಯರಿದ್ದಾರೆ ಅವರೆಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಅಂತ 1 ಲಕ್ಷ ರೂಪಾಯಿ ಕೊಡುವಂಥದ್ದು. ಯುವಕರಿಗೆ ಕೆಲಸ ಕೊಡ್ತೀವಿ 2 ಕೋಟಿ ಪ್ರತಿ ವರ್ಷ ಅಂದರೂ ಅದ್ರ ಸಂಪೂರ್ಣವಾಗಿ ವಿಫಲ ಆದರು. ನಾವಾದರೂ ಒಂದು ಚಿಂತನೆ ಮಾಡಿದ್ದೀವಿ, ಅವರಿಗೆ 1 ಲಕ್ಷ ಪರಿಹಾರದ ಜೊತೆಗೆ 30 ಲಕ್ಷ ಜನಕ್ಕೆ ಪ್ರತಿ ವರ್ಷ ಟ್ರೈನಿಂಗ್ ಕೊಟ್ಟು ಅವರನ್ನು ಪ್ಲೇಸ್ಮೆಂಟ್, ಅವ್ರಿಗೊಂದು ಕೆಲಸ ಸಿಕ್ಕುವಂಥ ಕೆಲಸ ಮಾಡಬೇಕನ್ನೋ ಒಂದು ಯೋಚನೆಯನ್ನು ಮಾಡಿದ್ದೀವಿ. ಇಂಥವು 4-5 ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಜೊತೆಗೆ ಇನ್ಶೂರೆನ್ಸ್ ಬಹಳ ಮುಖ್ಯವಾದದ್ದು. ಬಡವರಿಗೆ ಇವತ್ತು ಆಪರೇಷನ್ಗೆ ಹೋದರೆ 1 ಲಕ್ಷ 2 ಲಕ್ಷ 3 ಲಕ್ಷ ಮಾಡಿಬಿಡ್ತಾರೆ. ಯಾವೊಬ್ಬ ದೊಡ್ಡ ರೈತನೂ ಕೊಡೋಕ್ಕಾಗಲ್ಲ. ಅಂಥದಕ್ಕೆ 25 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸನ್ನು ಮಾಡಿದ್ದೀವಿ. ಹೆಲ್ತ್ ಗ್ರೌಂಡ್